ಪ್ರಿಯ ವೀಕ್ಷಕರೇ, ಮನೆ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಆಚರಣೆಗೆ ಬಡವ ಬಲ್ಲಿದ ಎಂಬ ಭೇದ ಭಾವವಿರುವುದಿಲ್ಲ. ಅವರವರ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಆಚರಣೆ ಮಾಡುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಅದೊಂದು ಹೆಣ್ಣು ಮಕ್ಕಳ ಹಬ್ಬ ಅಂತಲೇ ಕರೆಯುತ್ತಾರೆ. ಮನೆಯಲ್ಲಿನ ತಮ್ಮ, ಅಣ್ಣ ಅಥವಾ ತಂದೆ ತಂದುಕೊಟ್ಟ ಸೀರೆಯನ್ನ ಉಟ್ಟು ದೇವಿಯ ಕಳಶವನ್ನ ಇಟ್ಟು ಸಿಂಗರಿಸಿ ದೇವಿಯ ಬಳಿ ತನ್ನ ಸಂಬಂಧಿಗಳು ಮತ್ತು ಹೆತ್ತವರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಇನ್ನು ಗಂಡನ ಮನೆಗೆ ಹೋದ ಮಹಿಳೆಯರು ಹಬ್ಬದಂದು ತನ್ನ ಅಣ್ಣ ಅಥವಾ ತಮ್ಮನನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕುವವರು ಇದ್ದಾರೆ. ಇನ್ನು ಮಗನನ್ನು ಕಳೆದುಕೊಂಡಂತಹ ಅದೆಷ್ಟೋ ತಾಯಂದಿರು ಹಬ್ಬಕ್ಕೆ ಸೀರೆ ಕೊಡಿಸಲು ನನ್ನ ಮಗನಿಲ್ಲವಲ್ಲ ಅಂತ ನೊಂದು ಬೆಂಡಾಗುವವರು ಇದ್ದಾರೆ. ಈ ಭಾವುಕ ಕ್ಷಣಗಳನ್ನು ಕಂಡ ಕೆಲವರಂತೂ ಇವರೆಲ್ಲ ಸೆಂಟಿಮೆಂಟಲ್ ಫೂಲ್ಸ್ ಅಂತ ಹೀಯಾಳಿಸುತ್ತಾರೆ. ಆದರೆ ಅಂತಹ ನೋವನ್ನು ಅನುಭವಿಸಿದವರಿಗೆ ಮಾತ್ರನೇ ಅದು ಸೆಂಟಿಮೆಂಟಲ್ ಫುಲ್ ಅಲ್ಲ, ನಮ್ಮದು ಸೆಂಟಿಮೆಂಟಲ್ ಫೀಲ್ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವವರಿದ್ದಾರೆ. ಹಬ್ಬಕ್ಕೂ ಈ ಸೆಂಟಿಮೆಂಟ್ಗೂ ಏನಪ್ಪ ಸಂಬಂಧ ಅಂತ ನೀವೆಲ್ಲ ಅನ್ಕೋಬಹುದು. ಅದಕ್ಕೆ ಉತ್ತರ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಇವರು ಒಬ್ಬ ಉದಯೋನ್ಮುಖ ಉದ್ಯಮಿ. ರಾಜಕೀಯಕ್ಕೆ ಬಂದಾಗಲೇ ಇವರ ಹಿನ್ನೆಲೆ ಏನು, ಇವರು ನಡೆದು ಬಂದಂತಹ ಹಾದಿ ಏನು ಅಂತ ಪ್ರತಿಯೊಬ್ಬರಿಗೂ ಅರ್ಥವಾಯಿತು. ಚುನಾವಣಾ ಸಮಯದಲ್ಲಿ ತಮ್ಮ ಕ್ಷೇತ್ರದ ಮಹಿಳೆಯರಿಗೆ ವರ್ಷಕ್ಕೊಂದು ಹಬ್ಬಕ್ಕೆ ಅರಿಶಿಣ ಕುಂಕುಮ ರೂಪದಲ್ಲಿ ಮನೆ ಮನೆಗೆ ಸೀರೆಗಳನ್ನು ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ರು. ಹಾಗೇನೆ ಕೊಟ್ಟ ಭರವಸೆಯಂತೆ ಈ ಬಾರಿಯೂ ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮಾರು 70,000 ಸೀರೆಗಳನ್ನು ಮನೆ ಮನೆಗೂ ತಲುಪಿಸಿದ್ದಾರೆ. ಇನ್ನು ಕೆಲ ಮಹಿಳೆಯರಂತೂ ಹಬ್ಬದಂದು ಸೀರೆಯನ್ನ ಉಟ್ಟು ತನ್ನ ಮಗನೇ ಕೊಡಿಸಿದ ರೀತಿ ಭಾವುಕರಾಗಿದ್ದಾರೆ. ನನ್ನ ಹೆಸರು ಲಕ್ಷ್ಮೀದೇವಿ ಅಂತ, ಚಿಕ್ಕಬಳ್ಳಾಪುರದಲ್ಲಿ ವಾಸ ಆಗಿದ್ದೀನಿ. 4ನೇ ವಾರ್ಡಲ್ಲಿ ಮಂಗಳಾಪುರ ಮನೆಗೆ ಬಾಡಿಗೆಗಿದ್ದೀನಿ. ಏನೋ ಅವರು ನಮ್ಮ ಮಗನಾಗಿ ನಮ್ಮ ಸ್ವಂತ ಮಕ್ಕಳು ಹಂಗೆ ನೋಡ್ಕೊಂಡಿಲ್ಲ, ಹಂಗೆ ಸೀರೆ ಕೊಟ್ಟಿದ್ದಾರೆ. ಏನೋ ಅವ್ರ ಹೆಸರಾಗಿ ಇಟ್ಕೊಂಡಿದ್ದೀನಿ. ಇವತ್ತು ಖುಷಿ ಪಡ್ತಾ ಇದ್ದೀನಿ, ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಏನೋ ನನ್ನ ಮಗ ಕೊಟ್ರಪ್ಪ ಅಂತ ನಾನು ಕಟ್ಕೊಂಡಿದ್ದೀನಿ. ಇವತ್ತು ಕಟ್ಕೊಂಡಿದ್ರು ತುಂಬ ಖುಷಿ ಆಗ್ತಾ ಇದೆ. ಆದರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಸೌಕರ್ಯ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ಬರಂಗೆ ಮಾಡ್ತಾ ಇದ್ದಾರೆ. ತುಂಬ ಉಪಕಾರ ಮಾಡ್ತಾ ಇದ್ದಾರೆ. ಅವ್ರು 100 ವರ್ಷ ಚೆನ್ನಾಗಿರಲಿ. ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಧನ್ಯವಾದಗಳು. ನಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ, ಅರಿಶಿನ ಕುಂಕುಮ. ಅವ್ರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ. ಎಲ್ಲ ಬಡವ್ರಿಗೆ ಹೆಣ್ಮಕ್ಳಿಗೆಲ್ಲ ತುಂಬ ಅನುಕೂಲ ಆಗಿದೆ. ಬಡವ್ರ ಹೆಣ್ಮಕ್ಳೆಲ್ಲನೂ ತುಂಬ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ಪ್ರತಿಯೊಬ್ಬರು ಸಾಹುಕಾರರಂತೆ ಬಡವರಂತೆ ಎಲ್ಲರೂ ನಾವು ಪ್ರದೀಪ್ ಈಶ್ವರ್ ಅವರು ಕಳಿಸಿರೋ ಸೀರೆ ತಗೊಂಡಿದ್ದಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಾಹುಕಾರರಿಗೆ ಸೀರೆ ಬೆಲೆ ಗೊತ್ತಿರೋದಿಲ್ಲ. ನಮಗೆ ಬೇಡ ಸೀರೆ, ನಮಗಿದೆ ಸೀರೆ, ಇದೊಂದು ಸೀರೆ ಅನ್ನೋದು ಒಂದು ಭೇದ ಭಾವ ನೋಡಲಿಲ್ಲ. ಪ್ರದೀಪ್ ಈಶ್ವರ್ ಸರ್ ನಿಮಗೆ ಒಂದು ಅಕ್ಕ ತಂಗಿಯಾಗಿ, ಒಂದು ಅಣ್ಣನಾಗಿ, ಒಂದು ತಮ್ಮನಾಗಿ ಅರಿಶಿನ ಕುಂಕುಮ ಕಳಿಸಿದ್ದಾನೆ ಅಂದಿದ ತಕ್ಷಣ ಅವರು ಪಾಪ ಬಾಗಿಲು ತೆಗೆದು ಪ್ರತಿಯೊಬ್ಬ ಅಫಿಷಿಯಲ್ರೂ ಸೀರೆ ತಗೊಂಡು ಅವರಿಗೆ ಗೌರವವನ್ನು ಸೂಚಿಸಿರುತ್ತಾರೆ. ಹಾಗೂ ಅವರು ಯಾತಕ್ಕಾಗಿ ಅಂದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದರು, ಹೆಣ್ಮಕ್ಳಿಗೆಲ್ಲ ಮಾತು ಕೊಟ್ಟಿದ್ದರು, ನಾನು ನಿಮ್ಮ ಮನೆ ಮಗನಾಗಿ, ನಿಮ್ಮ ಮನೆ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ ನಾನು 5 ವರ್ಷನೂ ನಿಮಗೆ ಒಂದು ಅರಿಶಿನ ಕುಂಕುಮ ಕೊಡ್ತೀನಿ ಅಂತ. ನಮಗೂ ಆಗುತ್ತಾ ಇದು ಕೊಡೋದಕ್ಕೆ ಅನಿಸಿತ್ತು. ಮೊದಲನೇ ವರ್ಷ ಕೊಟ್ಟರು, 2ನೇ ವರ್ಷ ಕೊಡ್ತಾರೋ ಇಲ್ವೋ ಅಂದ್ಕೊಂಡೆ. ನೋಡು, ನುಡಿದಂತೆ ನಡೆಯುವುದು ನಮ್ಮ ಶಾಸಕರ ಒಂದು ಸ್ವಭಾವ. ಅದಕ್ಕಾಗಿ ಈ ವರ್ಷವೂ ಸಹ ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೂ ಒಂದು ಅಣ್ಣನಂತೆ, ಒಂದು ತಮ್ಮನಂತೆ, ಒಂದು ಮಗನಂತೆ ಇವತ್ತು ನಿರೂಪಿಸಿದ್ದಾರೆ. ಮುಂದಿನ 3 ವರ್ಷವೂ ಅವರು ನಮಗೆ ಅರಿಶಿನ ಕುಂಕುಮ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಅವರೊಬ್ಬ ಅನಾಥ. ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ತಂದೆ ತಾಯಿ ಇಲ್ಲ, ಅದರ ಬೆಲೆ ಗೊತ್ತಿದೆ ಅವ್ರಿಗೆ. ಏನಂತ ತಂದೆ ತಾಯಿ ಇಲ್ಲ, ಕುಟುಂಬ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಅದಕ್ಕಾಗಿ ಆ ಒಂದು ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜನರ ಎಲ್ಲ ಮಹಿಳೆಯರನ್ನು ತಾಯಿಯರಂತೆ ಭಾವಿಸುತ್ತಾರೆ, ಅಕ್ಕಂದಿರಂತೆ ಭಾವಿಸುತ್ತಾರೆ, ತಂಗಿಯರಂತೆ ಭಾವಿಸುತ್ತಾರೆ. ಈ ಉದ್ದೇಶದಿಂದ ಪ್ರತಿಯೊಬ್ಬ ಮನೆಗೂ ಅರಿಶಿನ ಕುಂಕುಮದ ಭಾಗ್ಯ ಎಲ್ರಿಗೂ ಕೊಡ್ತಾ ಇದ್ದಾರೆ. ಇದೇನೋ ಸೀರೆ ಕೊಟ್ಬಿಟ್ರೆ ಯಾವ ಹೆಣ್ಮಕ್ಳಿಗೂ ಸೀರೆ ಇಲ್ವಾ ಅಂತ ಕೇಳ್ತಾರೆ. ಅರಿಶಿನ ಕುಂಕುಮ ಕೊಡೋದು ಈಗ ಪ್ರತಿ ಹೆಣ್ಮಕ್ಳು ತವ್ರ ಮನೆಗೆ ಎಷ್ಟೋ ಸೀರೆ ಇರಲಿ, ಬೀರುಗಳು ಪ್ರತಿಯೊಬ್ಬರು ಸೀರೆ ಇರುತ್ತೆ. ತವ್ರ ಮನೆಗೆ ಕಾಯ್ತಾ ಇರ್ತಾರೆ, ನಮ್ಮಮ್ಮ ಸೀರೆ ತೊಗೊಂಡು ಅರಿಶಿನ ಕುಂಕುಮ ಕೊಡಲಿಲ್ವೇ ಅಂತ. ಅದೇ ರೀತಿ
ನಮಗೆ ನಮ್ಮ ಪ್ರದೀಪ್ ಈಶ್ವರ್ ಸರ್ ಈಗ ಎಷ್ಟೋ ಜನ ಹೆಣ್ಮಕ್ಳನ್ನ ಒಂದು ದುಃಖವನ್ನು ನೀಗಿಸಿರುತ್ತಾರೆ. ಇನ್ನು ಸೀರೆಯ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲದೆ ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿನ ಮಗ ಅಣ್ಣ ಇದ್ದರೆ ಹೇಗೆ ತನ್ನ ಅಕ್ಕ ತಂಗಿಯರಿಗೆ ಅಥವಾ ತನ್ನ ತಾಯಿಗೆ ಸೀರೆಯನ್ನು ಕೊಡಿಸುತ್ತಾನೋ ಅದೇ ರೀತಿ ಮೌಲ್ಯದಲ್ಲಿ ಆಗಬಹುದು, ಗುಣಮಟ್ಟದಲ್ಲಿ ಆಗಬಹುದು, ಯಾವುದೇ ರೀತಿ ರಾಜಿ ಇಲ್ಲ. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಹಬ್ಬಕ್ಕೆ ಸೀರೆಯ ರೂಪದಲ್ಲಿ ಅರಿಶಿಣ ಕುಂಕುಮವನ್ನು ಕೊಟ್ಟಿರುವುದರಿಂದ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ. मेरा नाम रजिया, ये प्रदीप ईश्वर सर सबके वास्ते भी भला कर रही हैं. मुसलमान हिंदुआ कोई भी जात के देखते नहीं उन्होंने सबके वास्ते भी साल को एक बार साड़ियाँ सबको भी 2-2 हज़ार कासान डाल रही हैं. करंट बिल का ये करी सब बात से उन्हें हमने सहूलत करी. अल्लाह हमको अभी अच्छा करेंगे, अभी तरक्की देंगे उनको. अल्लाह अभी हमारे सके गरीब को अभी अच्छा करने का बना दे. ನಮ್ಮ ಪ್ರದೀಪ್ ಈಶ್ವರ್ ನಮ್ಮೂರು MLA ಚಿಕ್ಕಬಳ್ಳಾಪುರ. ನನ್ನ ಹೆಸರು ಕೃಷ್ಣಮ್ಮ ಅಂತ. ಅವರು ನಮ್ಮ ಅಣ್ಣ ತಮ್ಮಂದ ಥರ ನಮಗೆ ವರ್ಷಕ್ಕೊಂದು ಸಾರಿ ಅರಿಶಿಣ ಕುಂಕುಮ ಕೊಟ್ಟು ನಮಗೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಒಳ್ಳೇದು ಇದು ಮಾಡಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ಒಳ್ಳೆ ಸಂತೋಷದಿಂದ ನಾವಿದ್ದೀವಿ. ಅವ್ರಿಗೂ ಸಂತೋಷವಾಗಿರ್ಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡಿ. ಸರ್ ಇದು ಮುಷ್ಟೂರು ಅಂತೇಳಿ ಆಂಜನಮ್ಮ ಮುನ್ಕೃಷ್ಣಪ್ಪ. ನಮಗೆ ತುಂಬ ಖುಷಿ ಆಗ್ತಾಯಿದೆ. 2-2 ಸಾವಿರ ಬರ್ತಾಯಿತ್ತು, ನಮ್ಮ ಸಂಸಾರಗಳೇ ಕಳೀತಾ ಇತ್ತು. ತುಂಬ ನಮಸ್ಕಾರಗಳು ಸಾರ್ಗೆ. ಹೆಂಗೋ ಅನುಕೂಲ ಮಾಡಿಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಸಾರ್ಗೆ. ವರ್ಷನೂ ಒಂಥರ ಹೆಣ್ಣು ಹೋಗಿ ಅಕ್ಕ ತಂಗಿನಿಗೆ ಅರ್ಶಿನ ಕುಂಕುಮ ಕೊಟ್ಟಂಗೆ ಕೊಡ್ತಾಯಿದ್ದಾರೆ ಸಾರು. ಇನ್ನು ಮುಂದೆ ಇನ್ನೂ ಚೆನ್ನಾಗಾಗಲಿ, ನಮ್ದಿಷ್ಟೇ ಆಶೀರ್ವಾದ. ಸರ್ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಅರಿಶಿನ ಕುಂಕುಮ ಅಂತ ವರ್ಷ ಸೀರೆ ಬಳೆ ಅರಿಶಿನ ಕುಂಕುಮ ಎಲ್ಲ ಸೇರಿ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಸರ್. ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ ಸರ್ ಅಂದರೆ ಅವ್ರಿಗೂ ಸಹ ಖುಷಿಯಿಂದ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಈ ವರ್ಷ 5 ವರ್ಷ ಅಂದರೆ ಇನ್ನು ಬರೋ 5 ವರ್ಷ ಮುಗಿದ ಮೇಲೂ ಅವರೇ ಬರಬೇಕನ್ನೋ ಆಸೆ ನಮಗಿದೆ. ಯಾಕಂದರೆ ಬಡವ ಬಗ್ಗರಿಗೆಲ್ಲ 2000 ಲೈಟ್ ಬಿಲ್ದು ಪ್ರತಿಯೊಬ್ಬರಿಗೂ ಬಡವ ಜನರಿಗೆಲ್ಲ ಹೆಲ್ಪು ಕಾಂಗ್ರೆಸ್ಸಿಂದ ಆಗ್ತಾಯಿದೆ. ಸರಿಂದನೂ ಹೆಲ್ಪ್ ಆಗಿದೆ. ಸಾಕು ಅವರಿಂದ ನಾವು ಖುಷಿ ಪಡ್ತೇವೆ. 4 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಬುದ್ಧಿ ಕೊಡ್ತಾರೆ ಮತ್ತು ದೇಶ ಸೇವೆನೂ ಮಾಡ್ತಾಯಿದ್ದಾರೆ. ಅಷ್ಟೇ ನಮಗೆ ಸಂತೋಷ. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸ್ಯಾರಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಎಲ್ಲರೂ ಸಮರ್ಪಣೆ ಮಾಡಿದ್ದಾರೆ. ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಇವಾಗ ಪ್ರತಿ ವರ್ಷ ಅವ್ರು ಇರೋವರೆಗೂ 5 ವರ್ಷನೂ ನಾನೇನು ವರ್ಷಕ್ಕೊಮ್ಮೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಾಯಂದ್ರಿಗೂ ಕೂಡ ನಾನು ಅರಿಶಿನ ಕುಂಕುಮ ಜೊತೆಗೆ ಸ್ಯಾರಿ ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ರು. ಆ ಮಾತಿನಂತ ಅವ್ರು ನಡ್ಕೊಳ್ತಾ ಇದ್ದಾರೆ. ಎಲ್ಲ ಈ ಚಿಕ್ಕಬಳ್ಳಾಪುರ ಎಲ್ಲ ಮಹಿಳೆಯರ ಒಂದು ಆಶೀರ್ವಾದ, ಅವರ ಒಂದು ಬೆಂಬಲ ಅವ್ರಿಗೆ ಸದಾ 5 ವರ್ಷ ಅವ್ರಿಗೆ ಇರಬೇಕಂತ ಹೇಳ್ಬಿಟ್ಟು ಆ ವರಮಹಾಲಕ್ಷ್ಮಿ ದೇವಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅನುಗ್ರಹ ಅವ್ರಿಗೆ ಪ್ರಾಪ್ತಿ ಮಾಡಬೇಕು. ಆ ಒಂದು ಇದರಿಂದ ಈ ಚಿಕ್ಕಬಳ್ಳಾಪುರ ಜನತೆಗೆ ಅವ್ರನ್ನ ಒಂದು ಹೆಚ್ಚಿನ ಸೇವೆ ಸಲ್ಲಬೇಕಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದೇವಿಯ ಒಂದು ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಿ ಅವರಿಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒಟ್ನಲ್ಲಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಹಾಗೆ ಪ್ರಸ್ತುತ ಕಾಲ ಈಗ ನಡೀತಾ ಇದೆ. ಆದರೆ ಇಂತಹ ದಿನಗಳಲ್ಲೂ ಸಹ ಕ್ಷೇತ್ರದ ಮಹಿಳೆಯರಲ್ಲಿ ಒಬ್ಬ ಸೋದರನಾಗಿ ಮನೆ ಮಗನಾಗಿ ಇರಲು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಹಬ್ಬದ ಉಡುಗೊರೆ ಪಡೆದುಕೊಳ್ಳುತ್ತಿರುವ ಮಹಿಳೆಯರು ಶಾಸಕ ಪ್ರದೀಪ್ ಈಶ್ವರನ್ನು ತಮ್ಮ ಕುಟುಂಬದಲ್ಲಿ ಒಬ್ಬರಂತೆ ಅರಿತು ಭಾಸವಾಗುತ್ತಿರುವುದನ್ನು ಕಂಡ್ರೆ ಇದು ಸೆಂಟಿಮೆಂಟಲ್ ಫೂಲ್ ಅಲ್ಲ, ಸೆಂಟಿಮೆಂಟಲ್ ಫೀಲ್ ಅಂತಾನೆ ಹೇಳ್ಬೋದು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.